ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡ್ತಾ ಇರೋರು ಹೊಸೊಬ್ಬರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸ್ನೇಹಿತರೆ. ನಿಮಗೊಂದು ಆರೋಗ್ಯಕರವಾದಂತಹ ಒಂದು ರೆಸಿಪಿನ ನಿಮಗೆ ತೋರಿಸ್ಕೊಡೋಣ ಅಂತ ಬಂದಿದ್ದೀನಿ ಸ್ನೇಹಿತರೆ. ಸೂಪರ್ ಅಂದರೆ ಸೂಪರ್ ಆಗಿರುತ್ತೆ ಇದು. ಯಾವುದೇ ಸಮಯದಲ್ಲಿ ಬೇಕಾದರೂ ಇದನ್ನು ತಗೊಳ್ಬಹುದು. ಅದರಲ್ಲೂ ಡಯಟ್ ಮಾಡುವಂಥವರು ನಾವು 3 ಹೊತ್ತಲ್ಲಿ ಯಾವ ಹೊತ್ತಲ್ಲಿ ಒಂದು ಹೊತ್ತಲ್ಲಿ ನಾವು ಇದನ್ನು ಬಳಸ್ಕೊಳ್ಬಹುದು. ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ ಯಾವಾಗ ಬೇಕಿದ್ರೂ ನಾವು ಇದನ್ನು ತಗೊಳ್ಬಹುದು ಸ್ನೇಹಿತರೆ. ಇದಕ್ಕೆ ಬೇಕಾಗಿರುವಂಥದ್ದು ಮಖಾನ. ಸೊ ನಾನು ನಮ್ಮದೇ ಒಂದು ಕಂಪನಿಯಲ್ಲಿ ಬರುವಂತಹ ನಾನು ಮಖಾನ ಪಾಕೆಟ್ನ ತೊಗೊಂಡಿದ್ದೀನಿ 100 ಗ್ರಾಮ್ದು. ಸೊ ಇದರಲ್ಲಿ ಕೇವಲ ನಾನು 1 ಕಪ್ಪಿಗೆ ಆಗೋಷ್ಟು ಮಾತ್ರ ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ. ಈಗ ಜ್ಯೂಸ್ ಗ್ಲಾಸ್ ಏನಿದೆ ಆ ಜ್ಯೂಸ್ ಗ್ಲಾಸಲ್ಲಿ ಮಾತ್ರ ಆಗೋಷ್ಟು ನಾನು ತೋರಿಸ್ತಾ ಇದ್ದೀನಿ. ಈಗ ಇಲ್ಲಿ ಒಂದು ಜಾಮೂನ್ ಕಪ್ಪಷ್ಟು ನಾನು ಮಖಾನ ತೊಗೊಂಡು ಇದನ್ನು ಡ್ರೈ ಆಗಿ ಹುರ್ಕೊಳ್ತಾ ಇದ್ದೀನಿ. ಜಸ್ಟ್ ಹಾಗೆ ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ತುಪ್ಪ, ಎಣ್ಣೆ ಯಾವುದೂ ಇದಕ್ಕೆ ಅವಶ್ಯಕತೆ ಇಲ್ಲ. ಜಸ್ಟ್ ಹಾಗೆ ಸಣ್ಣ ಉರಿ ಇಟ್ಬಿಟ್ಟು ಇದನ್ನು ಒಂದು 4 ರಿಂದ 5 ನಿಮಿಷದವರೆಗೆ ಇದನ್ನು ಹುರ್ಕೊಳ್ಬೇಕು. ನಾವು ಇದನ್ನು ಒಂದು ಸ್ವಲ್ಪ ಮುಟ್ಟಿದಾಗ ಇದು ಪುಡಿ ಪುಡಿ ಆಗುತ್ತೆ. ಅಲ್ಲಿವರೆಗೂ ನಾವು ಇದನ್ನು ಹುರ್ಕೊಳ್ಬೇಕು. ನಂತರ ಅದನ್ನು ಆಫ್ ಮಾಡಿಕೊಂಡು ಉಗುರು ಬೆಚ್ಚಗಿರುವಾಗಲೇ ನಾವು ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕು. ಮೊದಲಿಗೆ ಇದನ್ನು ಹಾಗೆ ಪುಡಿ ಮಾಡ್ಕೊಳ್ಬೇಕು. ಇಲ್ಲ ಅಂತಂದರೆ ಅದು ಸ್ವಲ್ಪ ಸಣ್ಣ ಆಗೋದಿಲ್ಲ. ಅದಕ್ಕೋಸ್ಕರ ಮೊದಲೇ ಒಂದು ಸರ್ತಿ ನೋಡಿ ಈ ಥರ ಆಗಿದೆ. ಈಗ ಇದಕ್ಕೆ ನಾನು ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಹೇಳ್ತೀನಿ. ಇದು ಮೋಸ್ಟ್ ಇಂಪಾರ್ಟೆಂಟ್. ಅದರಲ್ಲೂ ಈ ಉಪವಾಸ ಸಮಯದಲ್ಲಂತೂ ತುಂಬ ಒಳ್ಳೆಯ ಒಂದು ಆಹಾರ ಇದು. ನೋಡಿ, 1 ಕಪ್ಪಷ್ಟು ನಾನು ದಾಳಿಂಬೆ ಹಣ್ಣನ್ನು ತಗೊಳ್ತಾ ಇದ್ದೀನಿ. ಇದ್ರ ಬದಲಾಗಿ ನಾವು ಬೇರೆ ಹಣ್ಣುಗಳನ್ನು ತಗೊಳ್ಬಹುದು. ಬಾಳೆ, ಸಪೋಟ ಬಿಟ್ಟು ಮಿಕ್ಕ ಯಾವ ಹಣ್ಣುಗಳು ಬೇಕಾದರೂ ತಗೊಳ್ಬಹುದು. ಇದಕ್ಕೆ ನಾನು 1 ಚಮಚದಷ್ಟು ನಾನು ನೆನೆಸಿರುವಂತಹ ಸಬ್ಜಾ ಸೀಡ್ಸ್ನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಚಿಯಾ ಸೀಡ್ಸು ಕೂಡ ನಾವು ಹಾಕ್ಕೊಳ್ಬೋದು. ಇದಕ್ಕೆ 5 ನೆನೆಸಿರುವಂತಹ ಬಾದಾಮಿ, 1 ನೆನೆಸಿರುವಂತಹ ಗೋಡಂಬಿ ತಗೊಂಡಿದ್ದೀನಿ. ಮತ್ತು ನಾವು ಬಳಸುವಂತಹ ಖರ್ಜೂರನ ತಗೊಂಡಿದ್ದೀನಿ. ಇದನ್ನು ಯಾವ ರೀತಿ ಡ್ರೈ ಖರ್ಜೂರನ ಕೂಡ ನೀವು ನೆನೆಸಿಟ್ಬಿಟ್ಟು ತೊಗೊಳ್ಬಹುದು. ಮತ್ತು ನಾನು ಪಿಂಕ್ ಸಾಲ್ಟನ್ನು ಯೂಸ್ ಮಾಡ್ತಾಯಿದ್ದೀನಿ. ನಮ್ಮ ಕಂಪನಿಯ ಪಿಂಕ್ ಸಾಲ್ಟನ್ನ ತೊಗೊಂಡಿದ್ದೀನಿ. 1 ಚಿಟಿಗೆ ಅಷ್ಟು ಟೇಸ್ಟ್ಗೋಸ್ಕರ ನಾನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಂತರ ಎಕ್ಸ್ಟ್ರಾ ವರ್ಜಿನ್ ಕೋಕೋನಟ್ ಆಯಿಲ್ನ ಇದಕ್ಕೆ 1/4 ಚಮಚದಷ್ಟು, ನೀವು ಡ್ರಾಪ್ಸ್ ತೊಗೊಳ್ಳೋದಾದರೆ ಒಂದು 5 to 10 ಡ್ರಾಪ್ಸ್ ಒಳಗಡೆ ನಾವು ಹಾಕ್ಕೊಳ್ಬೇಕು. ಇದಕ್ಕೆ ನೀರು ಹಾಕ್ಕೊಳ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಇದಕ್ಕೆ ಹಾಲು ಹಾಕ್ಕೋಬೇಡಿ. ಸೊ ಇದನ್ನು ಚೆನ್ನಾಗಿ ರುಬ್ಕೋಬೇಕು. ನಂತರ ಇದಕ್ಕೆ ಸೂಪರ್ ಡೂಪರ್ ಮತ್ತು ಸೂಪರ್ ಫುಡ್ ಆದಂತಹ ನಮ್ಮ DXN ಅಲ್ಲಿ ಬರುವಂತಹ ನಮ್ಮ ಕಂಪನಿಯ ಸ್ಪಿರುಲಿನಾ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಇದರಲ್ಲಿ ಬ್ಲೂ ಆ್ಯಂಡ್ ಗ್ರೀನ್ ಆಲ್ಗೆ ಇರುತ್ತೆ, ಎಲ್ಲದರಲ್ಲೂ ಇದು ಇರೋದಿಲ್ಲ. ಸೊ ಹಾಗಾಗಿ ಇದನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಕುಡಿಯೋದಕ್ಕೆ ರೆಡಿಯಾಗಿದೆ. ನಾನು ಸರ್ವಿಂಗ್ ಗ್ಲಾಸ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಮೇಲ್ಗಡೆಯಿಂದ ನಮಗೆ ಬೇಕಿದ್ದರೆ ಯಾವುದಾದ್ರೂ ಡ್ರೈ ಫ್ರೂಟ್ಸ್ಗಳನ್ನ ಹಾಕ್ಕೊಳ್ಬಹುದು ಅಲಂಕಾರಕ್ಕೋಸ್ಕರ. ಇಲ್ಲ ನಾವು ಟೇಸ್ಟ್ಗೋಸ್ಕರನೂ ಬೇಕಿದ್ರೆ ಹಾಕ್ಕೊಳ್ಬಹುದು. ಆದರೆ ನಮ್ಗೆ ಅದರಲ್ಲಿ ಹಾಕಿರುವಂತಹ ಫ್ರೂಟ್ಸ್ 1 ಟೈಮ್ಗೆ ಸಾಕಾಗತ್ತೆ. ಸೊ ನಾನು ಅಲಂಕಾರಕ್ಕೋಸ್ಕರ ಒಂದಿಷ್ಟು ಬೀಜ, ಕುಂಬಳಕಾಯಿ ಬೀಜ ಮತ್ತು ಬಾದಾಮಿ ತುಂಡುಗಳನ್ನು ಹಾಕ್ಕೊಂಡಿದ್ದೀನಿ. ಈ ಮಖಾನನ ಜಸ್ಟ್ 4 ಅಲಂಕರಿಸ್ತಾ ಇದ್ದೀನಿ ಅಷ್ಟೇ. ಇದನ್ನು ನಾವು ಬೆಳಗ್ಗೆ ಬ್ರೇಕ್ಫಾಸ್ಟ್ ಟೈಮಲ್ಲಿ ನಾವೇನಾದ್ರು ತೊಗೊಂಡ್ರೆ 2 ಅವರ್ಸ್ ನಾವು ಆರಾಮಾಗಿ 2 to 3 ಅವರ್ಸ್ ಆರಾಮಾಗಿರ್ಬೋದು. ಮತ್ತು ಮಧ್ಯಾಹ್ನ ತೊಗೊಂಡ್ರು, ಲಂಚ್ ಸಮಯದಲ್ಲಿ ತೊಗೊಂಡ್ರು ಕೂಡ ಆರಾಮಾಗಿ 2 to 3 ಅವರ್ಸ್ ನಾವು ಆರಾಮಾಗಿ ಮೇಂಟೈನ್ ಮಾಡ್ಬೋದು. ಒಂದು ವೇಳೆ ನಾವು ರಾತ್ರಿ ತೊಗೊಳ್ತೀವಿ ಅಂತಂದರೂ ಕೂಡ ನಾವು ರಾತ್ರಿ ತೊಗೊಳ್ಬಹುದು. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ತೂಕ ನಿಯಂತ್ರಣದಲ್ಲಂತೂ ಇದು ತುಂಬ ಹೇಳಿ ಮಾಡಿಸಿದಂತಹ ಒಂದು ಆಹಾರ ಅಂತ ಹೇಳ್ಬೋದು ಸ್ನೇಹಿತರೆ. ಮತ್ತು ಇದನ್ನು ಯಾವುದೇ ರೀತಿ ಹೆಲ್ತ್ ಇಶ್ಯೂಸ್ ಇದ್ದರೂ ಕೂಡ ಇದನ್ನು ಬಳಸ್ಬೋದು. ಯಾವುದೇ ರೀತಿ ಭಯ ಇಲ್ಲದೇನೆ, ಇದಕ್ಕೆ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ. ಪ್ರತಿಯೊಬ್ಬರು ಇದನ್ನು ಬಳಸ್ಬೋದು ಸ್ನೇಹಿತರೆ. ಹೇಗಿತ್ತು ಹೆಲ್ದಿ ರೆಸಿಪಿ? ಥ್ಯಾಂಕ್ಸ್ ಫಾರ್ ವಾಚಿಂಗ್.